ಎಲ್ಲ ಎಲ್ಲಿ ಹೋಗ್ಯಾರೇನ ಏನ ಅಲ್ರಿ ಈಗಿನ ಕೆಲಸಗಾರಿಗೆ ನಿಯತ್ ಅನ್ನೋದ ಗೊತ್ತಿಲ್ಲ. ಅಲ್ಲ ನೋಡು, ನಾ ಜರ ಬರೋದು ತಡ ಮಾಡಿ ನೀವ್ ಒಬ್ರರ ಇಲ್ಲಿ ಅದಾರನು? ಹಿಂಗಾದ್ರೆ ಹೆಂಗ ನಡೆಸುದು? ಒಂದು ಟೈಮ್ನಾಗ ನಮ್ಮ ಅಪ್ಪ ಇಲ್ಲಿ ಕುಂದ್ರು ನಾವು ನೆಶಿನಾಗಿ ಅದು ಬಂದು ಮೂರು ಪಲ್ಲಂಗ 10,000 ರೂಪಾಯಿದು ಮಾಡ್ತಿದ್ದೀವಿ. ಈಗಿನವ್ರ ನೋಡು, ಇವು 3 ಬಾಕಲ ಮಾಡ್ಯಾರ, 3 ಮಂದಿ ಕೂಡಿ 2 ದಿನ ತಗೊಂಡಾರ. ಹಿಂಗಾದ್ರೆ ಹೆಂಗ ನಾವು ದಂಧ ಮಾಡುದು ಅಂತಿಲ್ಲ. ಸಾಕಾಗ್ಯದಪ್ಪ ನಮಗ. ಮಲಗ್ ಬಂದ ಕೂತಾನಲ್ಲ ಮರ. ನಮಸ್ಕಾರ ಮಲಗ್ರ. ಬಾರಪ್ಪ ದೈವ ಬಾ. ಇನ್ನು ಅವನು ಏನೇ ಅಂತೇಳಿ ಯಾಕ್ರಿ ಮಲಗ್ರ? ಮತ್ತೇನೋ ಬಂದ್ ಎಷ್ಟೊತ್ತಾತು ಕುಂತೀನಿ, ಒಂದ್ ಜರಾನು ಇಲ್ಲಿ ಏನಾರ ಅದು ಹೋಗ್ಲಿ. ಕೆಲಸ ಮಾಡಿರೇನು? ಮಾಡಿನ್ರಿ. ಏನ್ ಮಾಡಿದಿರಿ? ಬಂದ್ ಗಿರಾಕಿಗಳು ಬೇದ ಹೊಂಟಾರ. ಯಾವಾಗ ನಮ್ ಬಾಕ್ಲಾ ಕೊಡ್ತಿದಿ, ಯಾವಾಗ ನಮ್ ಬಾಕ್ಲಾ ಕೊಡ್ತಿದಿ ಅಂತ ಹೇಳಿ ನಾನು ನೋಡಾಕತ್ತೀನಿ. ಇವತ್ತಿಗೆ 5 ದಿನ ಆತು ಇವ್ನ ಕೆತ್ತಿ ಹಿಂಗ ಇಟ್ಟಿರಿ. ಇವ್ 3 ನೋಡ್ರಿ ಅಂದ್ರೆ ಅಲ್ಲಿ 3 ಕೆತ್ತಿಟ್ಟಿ ನೋಡ್ರಿ. ಅದ ಕೆತ್ತದ ಮಾಡಿದಿ. ಶೃಂಗಾರ ಒಂದ್ ಜರ ಏನಾರು ಮಾಡಿ ಡಿಸೈನ್ ಮಾಡುನ್ರಿ. ಯಾರು ಮಾಡ್ತಿದಿ? ಅಲ್ರಿ ವಿಶ್ವಾಸ ಇಡ್ರಿ ನಮ್ ಮ್ಯಾಗ. ಇಷ್ಟು ತಡ ಮಾಡಿ ಬಂದ್ರೆ ನಾ ಏನು ಹೊಯ್ಕೊಳ್ಳಿ ಹಾಕುಂತಿ? ಏನಿಲ್ರಿ, ನಿನ್ನೆಲ್ಲ ಅಳತಿ ತಗೊಂಡೆಲ್ಲ ಕಟ್ ಮಾಡಿ ಇಟ್ಟೇನ್ರಿ. ಬಡ ಕೆತ್ತದೈತಿ ಕುಂದ್ರಸ. ನಂದು ಅಳತಿ ತಗೋ. ಇವ ಯಾವಲೇ ಇವ? ಏನ್ ಮಾತಾಡಿದ್ರ? ಇಲ್ಲಿ ಮಲಗ್ರ ಆ ಚೌಕರ್ ತೆಗಿತೀನಿ, ಸ್ವಲ್ಪ ಹಿಡ್ರಿ. ಬಾ ಸಿಗಿಸ್ ಬಾ. ಯಾಕಂದ್ರ ನನ್ನ ಹತ್ರ ಗೂಟ ಐತ್ ನೋಡು, ಗೂಟಕ್ ಹಾಕಿ ಹೋಗಿ ಬಾ. ಯಾವಲೇ ಇವ? ಹೋಗಿ ಅಲ್ಲೆಲ್ಲಾರು ಇಡುವಾಗ ಊಟಕ್ಕೆ ಹಾಕ್ರಿ, ಅದಕ್ಕೆ ಹಾಕ್ರಿ. ಏನ್ರಿ ನೀವು ಇರ್ತಿದ್ದಿಲ್ಲ, ದಾರಿನ ಬಿಟ್ಟಿರಲ್ಲ. ಮಗ ನೋಡು, ನಾನೇನು ಅಂಗಿಗೆ ಹಾಕೋ ಗೂಟ ಮಾಡ್ಯಾನ ಏನ? ಅದನ್ನೇನು ಮಾಡ್ತೀರಿ? ಮೊದಲ ಮದ್ವೆ ಆರ್ಡ್ರ್ ಬಾಳ ಬಂದಾವು. ಪಲ್ಲಂಗ ಮಾಡೋದೈತೆ, ಅಲ್ಲಿ ಪಲ್ಲಂಗ ಮಾಡೋಗು. ಅಲ್ಲ, ಇನ್ನೊಂದೆರಡು ಚೌಕಟ್ಟದ ಆರ್ಡರ್ ಬಂದಾವ್ರಿ. ಏನು ಹಿಂದಗಡೆ ಚೌಕಟ್ಟ ಇಡು, ಅಲ್ಲಿ ಹೇಳ್ತೀನಿ. ನಮ್ಗೇನ್ ಮಾಡೋದು? ಆರ್ಡರ್ ಬಂದದ್ದು ಬಿಡ್ತಾನ, ಯಾವ್ದಾರ ತಗೊಂಡು ಶುರು ಮಾಡ್ತಾನ. ಬಡ ಈಗ ನೋಡ್ರಿ ಕೆತ್ತದೆಲ್ಲ ಬಡಿದಷ್ಟೇ ಕೆಲ್ಸ. ಬಾ ನನ್ಗ ಬಡಿ ಬಾ. ಓದ್ತಿಲ್ಲ ನಡೀತೇನೆ ಬಿಡ್ರಿ. ಏನ್ರಿ ನೀವು ಹೆಚ್ಚು ಕಮ್ಮಿ ಏನು ಮಾತಾಡಂಗ ಇಲ್ಲ ಬಿಡು. ಹೆಚ್ಚು ಏನ್ರ ಅಂದಿವ ಅಂತ ಅಂದ್ರ ಬಾಚಿ ತಗೊಂಡ್ ನಮ್ಗ ಬಡಿಯಾಕ ಬರ್ತಾರ. ಅಲ್ಲೇ ನೋಡ್ತಿಲಿ ನೀತಿ ಇವನು ಕರಗಸನಾಗರ ಸಿಗಸಲೇನಂತೀನ. ಎಲ್ಲಿ ಹೋದ್ ನಾನು ನೋಡುವಾಗ ನಾನು ಅಲ್ಲಿ ಇಡ್ತೀನಿ ಇಲ್ಲಿ ಇಡ್ತೀನಿ ಅಂತ ಹೇಳಿ ತಂದು ಈ ಪತ್ರ ಸೆಡ್ನಾಗ ಇಟ್ಟ. ನಂದು ಅಂತ ಮನೆ ಐತಿ ಇಂಥ ಮನೆ ಐತಿ. ಇವತ್ತು ಬರ್ಲಿ, ಇವತ್ತು ಬರುತನ ನಾನು ಬಿಡುದನ ಇಲ್ಲ. ಚಲೋ ಮನೆ ಹಾಕ್ಸಿದ ಚಲೋ ಆತಿಲ್ಲ ಅಂದ್ರೆ ಕೇಳಂಗ ಇಲ್ಲ ನಾನು. ಅಲ್ಲ ಮಕ್ಕಳಕ್ ಒಂದ್ ಪಲ್ಲಂಗಿಲ್ಲ, ಏನೂ ಇಲ್ಲ. ಹಿಂದೊಂದ್ ಜೊತೆ ಹೆಂಗ ಸಂಸಾರ ಮಾಡ್ಬೇಕು ನಾನು. ಇವತ್ತು ಬರ್ಲಿ. ಹಿಂಗ್ ಬಾಗಲ್ದಾಗ ಕೂತಾಳು. ಬಹುಶಃ ನಾನು ಅದೇನೇ ಕಾಯಿಲತ್ತಿರ್ಬೇಕಿ ಎಲ್ಲಿ ಹೋಗ್ಯಾನ ಅಂತೇಳಿ. ಭಾಳ ಜೀವ ಅದಾಳ್ರಿ ನಾನು ಏನ್ ನನ್ನ ಮ್ಯಾಗ. ಏಯ್ ಹಿಂಗ್ಯಾಕ ಕೂತಿ ಬಾಗಲ್ದಾಗ? ಏಯ್ ನಡಿ ಒಳಗ. ಹೋಗುದಿಲ್ಲ ನಾ ಒಳಗ. ಯಾಕ? ಅಲ್ಲ, ನನ್ನ ಮದ್ವಿ ಮಾಡ್ಕೊಂಡ್ ನಾನು ಅಂತ ಮನೆ ಇಡ್ತೀನಿ, ಇಂಥ ಮನೆ ಐತಿ, ಅಂತದೈತಿ ಇಂಥದೈತಿ ಅಂತ ಹೇಳಿ ನನ್ನ ತಗೊಂಬಂದು ಈ ಪತ್ರ ಸೆಡ್ನಾಗ ಇಟ್ಟಿದಿ. ಇರುದಿಲ್ಲ ನಾವಲ್ಲೇ. ಅಂತ ಮನಿ ಇಂಥ ಮನಿ ಯಾವ್ದಕ್ಕೂ ತಗೊಂಡ್ ಏನ್ ಮಾಡ್ತಿ? ನನ್ನ ಹೃದಯನೇ ಒಂದು ದೊಡ್ಡ ಮನಿ ಐತಿ, ನಿನಗೆ ಇಲ್ಲಿಟ್ಟನ್ನ. ಹೃದಯದ ಮಕ್ಕೊಳಕ್ ಬರ್ತೈತೆನ? ನೋಡಲಿ ಮಕ್ಕೊಳಗ ಸ್ವಲ್ಪ ಚಲೋ ಐತನೆಲ್ಲ. ನೋಡ ಒಳಗ ನಿನ್ನ ಬಗ್ಗೆ ಮಾತಾಡ್ತೈತೆ ನನ್ ಹೃದಯ. ನನ್ ಕೂಡ ರಾತ್ರಿ ಏನಂತತೆ ಯಪ್ಪ ಹೃದಯ ನಿಂದ? ಏನ್ ಹತ್ತೈತೆ ಅದು ರಾತ್ರಿ ನೀ ಕೇಳಿಲ್ಲನ? ಬಾಜು ಮಕ್ಕೊಂಡವ್ರನ್ನ ಬಡದ್ ಎಬ್ಬಸತೈತಿ. ಅಲ್ಲ, ಇಂಥ ಹೃದಯದಾಗ ನಿನ್ನ ಹಿಂಗ್ ಪೂಜೆ ಮಾಡ್ತೀನಿ ಇಟ್ಕೊಂಡ ಅಂತ ಮನಿ ತಗೊಂಡ್ ಏನ್ ಮಾಡ್ತಿ? ನಮ್ದು ಸಣ್ಣ ಸಂಸಾರ, ಸಣ್ಣ ಮನಿ, ಇದ್ರಾಗ ಜೀವನ ಮಾಡೋದು. ಪಲ್ಲಂಗ್ ಬೇಕತ್ತ, ಇದು ಬೇಕತ್ತ, ಹಚ್ಚ ನಾಟ. ನೋಡ ನಿನ್ ಮಾತ್ ಕೇಳಕ್ ನಾನ್ ತಯಾರಿಲ್ಲ. 15 ದಿವ್ಸ ಆಯ್ತು ನೆಲದ ಮೇಲೆ ನಿದ್ದೆ ಹತ್ತವಲ್ದಾಗೈತ್ ನನಗ. ತೆಳಗ್ ನಿದ್ದೆ ಹತ್ಲಿಕ್ಕೆ ಏನಾಯ್ತು? ಮ್ಯಾಲ ಮಕ್ಕೋಲ. ಏನಂದಿ? ಕಾಟ ಐತಿ, ಕಾಟದ ಮೇಲೆ ಮಕ್ಕೋ ಅಂದೆ. ಎಲ್ಲೈತೆ ಯಪ್ಪ ನಿನ್ನ ಕಾಟ? ನೋಡಲ್ಲ ಓಸ ಕಾಲ್ ಮುರ್ಕೊಂಡ್ ಬಿದ್ದವ್ ನೋಡ್. ಬಾ ನೋಡ್ ಬಾ. ಅಡ್ಡಾಗಿ ಇಟ್ಟಂಗಿ ತುಕುಡಿ ಪರಿಸಿ ತುಕುಡಿ ಇಟ್ಟು ರಿಪೇರಿ ಮಾಡ್ಕೋಬೇಕಪ್ಪ. ಇಟ್ಟಂಗಿನ ಇಟ್ಟಿದ್ದೆ, ಹೋಗಿ ಮನೆ ದಬ್ ಅಂತ ಬಿದ್ದಿಲ್ಲ. ತಳಗ ಇಟ್ಟಂಗಿನ ತುಕುಡಿಯಾಗ ಹೋಗೈತದ. ಮನುಷ್ಯ ನಾನು ಮನೆ ಬಿದ್ರ ತಡಿತಾವನ? ಹೋಲ್ ಬಿಡ, ಇಟ್ಟಂಗಿ ಬ್ಯಾಡ ಬಿಡು. ಅವ್ ಪರಿಸಿ ತುಕುಡಿ ಕಲ್ಲು ಇಡ್ತೀನಿ ತಗೋ ತೆಳಗ.
ನೀ ಕಲ್ಲರ ಇಟ್ಕೋ ಪರ್ಸಿಯರ ಇಟ್ಕೋ ಇಟ್ಟಂಗಿ ತುಕುಡಿಯರ ಇಟ್ಕೋ ನನಗ ಅದು ಬೇಕಾಗಿಲ್ಲ ಪಲ್ಲಂಗ ಇತ್ತು ನಾ ಮನ್ಯಾಗ ಇರ್ತೀನಿ ಇಲ್ಲಾಂದ್ರ ನಾನ್ ತವ್ರ ಮನೆಗ್ ನಾವ್ ಒಂಟ ಹೆಂಗಂದಿ ನಾವ್ ಒಂಟ ಬಿಡಕ್ ಈಗ ಹೌದು ಬೇಕಂದ್ರ ಬೇಕ್ ನನ್ನ ಪಲ್ಲಂಗ ಮಾಡ್ಬೇಡ ನಿನ್ ಕೈ ಮುಗಿತೀನಿ ನೀ ಕೈ ಮುಗಿ ಏನಾರ ಮಾಡಿ ನನಗ ಆಗೋದಿಲ್ಲ ನೋಡ ಪಲ್ಲಂಗ ಬೇಕಂದ್ರ ಬೇಕ ಅಲ್ಲ ಪಲಂಗ್ ಸಂಬಂಧ ಜಗಳಾಡಿ ಗಂಡನ್ ಕೂಡ ಜಗಳಾಡಿ ತವ್ರ ಮನಿಗ್ ಹೋಗ್ಕೆ ಒಂದ್ ಕೆಲ್ಸ ಮಾಡ ಈಗಂತೂ ಆಗುದಿಲ್ಲ ಒಂದ್ 2 ತಿಂಗಳು ತಡಿ ಪಗಾರದ ಬರ್ಲಿ ಪಗಾರ ಬಂದಿಂದ ಮಾಡಿಸ್ಕೊಡ್ತೀನಿ ನಾ ದುಡಿಯೋದ್ 10,000 ಅವು ದುನಿಯಾದ ಸಿಕ್ಕಾಪಟ್ಟಿ ತುಟ್ಟಿ ಹೋದಾವ್ ಒಂದ್ ಕೆಲ್ಸ ಮಾಡ ಈ ತಿಂಗಳು ಪಗಾರ ಬರ್ನ ಇನ್ನೊಂದ್ 5-6 ಸಾವಿರ ಕೊಟ್ಟು ಇನ್ನೊಂದ್ ಕಾಟ ತರೋನ್ ತಗೋ 2 ತಿಂಗಳು ಗಂಟ್ಲೆ 15 ದಿವ್ಸಕ್ಕ ರಗಡ್ ಆಗೈತ್ ನನಗ ಈಗ ಏನ್ ಹೋಗಿ ಹೇಳಿ ಬರ್ತೀವೋ ಏನಿಲ್ಲ ಅಲ್ಲಂದ್ರ ನಾವ್ ಒಂಟ್ ನೋಡ ನಾ ಹೇಳ್ತೀನಿ ಈಗ ಸುಮ್ ಎಲ್ಲಿ ನೀ ಪಲಂಗ್ ಹೇಳಕ್ ಹೊಂಟೆ ತವ್ರ ಮನಿಗ್ ಹೊಂಟೆ ನೀ ಪಲ್ಲಂಗ್ ಹೇಳಕ್ ಕರ್ಕೊಂಡ್ ಹೋದ್ರ ಬರ್ತೀನಿ ಇಲ್ಲಾಂದ್ರ ಸೀದಾ ತವ್ರ ಮನಿ ಬಸ್ ಹತ್ತಕ್ಕಿ ನಂದೇನು ಫ್ರೀ ಟಿಕೆಟ್ ಐತಿ ನಿನಗೆ ರೊಕ್ಕ ಕೊಡ ಅಂತಾನ ಕೇಳಂಗಿಲ್ಲ ನಾನು ಆದ್ರೆ ಒಂದ್ ಕಂಡೀಷನ್ ಬಾಳ ತುಟ್ಟಿ ಹೇಳ್ದ ಅಂದ್ರ ಸುಮ್ ಬಿಟ್ಟು ಬರೋದು ಹೋಗ್ಯಾರ ಹೋಗು ನಡಿ ಸಸ್ತಾ ಇದ್ರ ಅಟ್ಟ ಪಲಂಗ್ ತೊಳೋದು ಅಲ್ಲಿ ಹೋಗ್ಯಾರ ಹೋಗು ನಡಿ ಮತ್ ಹೇಳ್ತೀನಿ ನೋಡಿ ಅಲ್ಲಿ ಹೋಗಿಂದ ಏನ್ರ ಮಾಡತಾನ ಹಚ್ಚದಿ ಇಲ್ಲ ನಿನ್ ಕಟ್ಟಿಗೆ ಅಡ್ಡದಾಗ ಕೆಲ್ಸಕ್ಕೆ ಹಚ್ಚೆ ಬರ್ತಾನ ಮತ್ತ ಆತ ನಡಿ ಬಾ ತಗೊಳಕತ್ತಿ ಪಲ್ಲಂಗ ಕೇಳ ಮಾರಿ ನೋಡಿ ಹೆಂಗ್ ಮಾಡಿ ನನ್ ಮಾತ್ ಕೇಳ ಬೇಡ ನನಗ ಆಗುದಿಲ್ಲ ನನಗ್ ಮಕ್ಕೊಳಕಂದ್ರ ಪಲ್ಲಂಗ್ ಬೇಕ ತಳ ಮಕ್ಕೋ ಅಂದ್ರ ನಾ ಮಕ್ಕೊಳಂಗಿಲ್ಲ ನಾ ಹೇಳೋದ್ ಕೇಳ ಈ ತಿಂಗಳು ನನಗ ಆಗುದಿಲ್ಲ ಅಂದೆ ಪಗಾರ ಬರ್ನ ಒಂದ್ ಕೆಬ್ಬನು ತೋತನ ಕಾಟ ನನಗ ಆಗಂಗಿಲ್ಲ ನಂದು ಒಂದ ಮಾತು ಇದು ತಿಂಡಿನೇ ಬಾಳದ ಪಲಂಗ ಮೇಲೆ ಮಕ್ಕೊಳ್ಳೋದು ನಡಿ ನಮಸ್ಕಾರ ರೀ ಮಲಕ್ರ ಇದು ರೀ ಒಂದ್ ಅದು ಕಟ್ಗಿ ಪಲಂಕ ಏನ್ ಬೀಳ್ತದ್ರಿ ರೇಟ ಹೌದಾ ಪಲ್ಲಂಗ ಹಾ ರೀ ಪಲ್ಲಂಗದ ಮೇಲೆ ಯಾರು ಬೀಳ್ತಾರ ಹಿಂಗ್ಯಾಂಗ್ರಿ ಹಿಂಗ್ಯಾಂಗ್ ಕೇಳತ್ತೀರಿ ನೀವ್ ಈಗಿನ ನಾನು ಹೆಂಡತಿ ಮಕ್ಕೋತಾಳ್ರಿ ನಿನ್ ಹೆಣ್ತಿ ಮಕ್ಕೊಂತಾಳ ಹಾ ರೀ ಇಕ್ಕಿಗೆ ಬೇಕನು ಪಲ್ಲಂಗ ಹಾ ರೀ ಮತ್ ನೀನು ತೆಳ ಮಕ್ಕೊಂಡಿರ್ತೀಯನು ಹಾ ತೆಳಗೇರಿ ನಾವು ನೀವು ಗಂಡ ಹೆಣ್ತಿ ಹೌದಾ ಅಲ್ಲ ಏನ್ರಿ ಹೆಂಗ್ ಕೇಳಾಕತ್ತಾನ ಅದಕ್ಕ ಬಡ್ಕೊಂಡೆ ಬ್ಯಾಡ ಇದೊಂದ್ ತಿಂಗಳು ತಡಿ ಅಂದ್ರೆ ನೀನು ನಾವ್ ಗಂಡ ಎಂತೀನಿ ರೀ ಗಂಡ ಹೆಣ್ತಿ ಹಾ ಗಂಡ ಎಂತೀನಿ ಹೌದನು ನಮ್ಮಲ್ಲಿ 2 ತರ ಪಲ್ಲಂಗ ಅದಾವ್ ಹೌದ್ರಿ ತೆಳ್ಳಂದು ದಪ್ಪಂದು ನಿಮ್ಗ ದಪ್ಪಂದ್ ಬೇಕಾ ತೆಳ್ಳಂದ್ ಬೇಕಾ ತೆಳ್ಳ ಅಂದ್ರ ರೇಟ್ ಏನೈತಿ ದಿಪ್ ಅಂದ್ರದ್ ಏನೈತಿ ಅದು ಹೇಳ್ರಿ ನಾನು ತೆಳ್ಳಂದ್ರದ್ರಾಗ ತಡಿತದ ಇಲ್ಲ ಬಿಡ ಒಬ್ರು ಮಕ್ಕೋತಾರ್ರಿ ಹೌದಾ ನಾನು ಹೆಂಡತಿ ಮಟ್ಟ ಮಕ್ಕೋತಾಳ್ರಿ ಅದೇ ತೆಳ್ಳಂದಕ್ಕೆ ಏನೈತೆ 13,000 ಹಾ ರೀ ದಪ್ಪಂದಕ್ಕೆ 15 ಇಟ್ಟಿನಿ ನೋಡು ಇಲ್ಲಿ ಬಿಡ 15,000 ದಪ್ಪ ಅಂದ್ರೆ ಬಹಳ ದಿನ ಬರುತ್ತ ಅದನ್ನೇ ಹೇಳು ದಿಪ್ ಅಂತಂದ್ ಏನ್ ಮಾಡ್ತಿ ನಾ ಕಾಟದ ಮೇಲೆ ಕುಂಡ್ರಿಸಿ ಕೊಟ್ಟಿಲ್ಲ ನನಗೆ ನೀನ್ ಪಲಂಗ ಮೇಲೆ ತೋತಿ ನನಗ ನೀ ಅಯ್ಯೋ ಬಹಳ ದಿನ ಬಾಳಕಿ ಬರುತ್ತ ಅದಕ್ಕೆ ದಪ್ಪಂದಿರ್ಲಿ ಅಂತ ಹೇಳು ಏನು ಬೇಕಾಗಿಲ್ಲ ಎಲ್ಲಾ ಕೂಡಿ ಬರೀ 6 ಬೇಡ 6,500 ಕೆಬ್ಬಣದ ಸಿಗ್ತಾವ ತಂದು ಕೊಡ್ತೀನಿ 13-15,000 ನನಗೆ ಇರೋ ತಿಂಗಳ 10,000 ರೂಪಾಯಿ ಪಗಾರ ಏ ಹುಚ್ಚಾಕಿ ಏನಂದ್ಲು ಗೊತ್ತಾನು ಕಬ್ಬಣು ತಡ್ಯಂಗಿಲ್ಲ ಕಾಲು ಡೊಂಕ್ ಆಗ್ತಾವ ಡೊಂಕು ಹೌದ್ರಿ 3 ತಿಂಗಳಿಂದ ಒಂದ್ ತಂದಿದ್ದೀನ್ರಿ ಅದ ಕಾಲ ಡೊಂಕ್ ಆಗಿ ಮ್ಯಾಗಿಂದ ಪೊಟ್ಟಿನ ಕಿತ್ಕೊಂಡ್ ಹೋಗಿತ್ರಿ ಹೌದಲ್ಲ ಅದಕ್ಕ ಬ್ಯಾಡ ಅಂತ ಹೇಳಿನ್ರಿ ಪಟ್ಟಿನ ಕಿತ್ಕೊಂಡ್ ಹೋಗ್ತಾವ ಆ ನಮನಿ ಒದ್ದಾಡ್ತಿ ಅದ್ರ ಮ್ಯಾಗ ಸೂಕ್ಷ್ಮಿ ಇರ್ತದ ಅದು ಸೂಕ್ಷ್ಮಿ ಅಂತ ಹೇಳ ಯಾವ ಎಲ್ಲಿ ಸೂಕ್ಷ್ಮಿ ಆಕೆ ಮ್ಯಾಗ ಇರ್ತಾಳ ನೀ ತೆಳಗಿರ್ತಿ ಹೌದಲ್ಲ ಹ್ಞೂನ್ರಿ ಮತ್ತೆ ಒಬ್ಬಾಕಿಗೆ ತಡ್ದಿಲ್ಲ ಕೆಬ್ಬಣದಂದ್ರ ಇದ್ರ ಮೇಲೆ ತಿಳ್ಕೊನಿ ನೀವ್ ಏನ್ ಎಷ್ಟು ಮಾಡ್ಬೇಕು ಅವನು ನಡಿ ನಮ್ಮ ಮನಿಗೆ ನಡಿ ಪಲ್ಲಂಗ ಐತೆ ಪಲ್ಲಂಗದ ಮೇಲೆ ನೀ ಮಕ್ಕೋ ನಾನು ಅಲ್ಲೇ ಇರ್ತೀನಿ ಹೇಳ್ರಿ ತೋರಿ ನಾನು ಹೊಡ್ರಿ ಮೊದಲು 4 ಯಾಕ ಏನ್ರಿ ಪಲಂಗ ರೇಟ್ ಕೇಳಕ್ ಬಂದ್ರ ನೀವೇನ್ ಪಲಂಗ ಮೇಲೆ ಕರ್ಕೊಂಡ್ ಹೊಂಟ್ರಿಲೆ ಹಂಗಲ್ಲೇ ಟೆಸ್ಟಿಂಗು ಹಿಂಗ ಐತ್ ನೋಡಿಲಿ ಪಲಂಗ ಬೇಡ್ಲಕ್ ಬಂದ್ರೆ ಮಕ್ಕೊಂದ್ ನೋಡತಾರ ಅವ್ರ ಅಲ್ಲಿ ಪಲಂಗ ಮ್ಯಾಗ ಹೇಳತ್ತೀನಿ ಬ್ಯಾಡ ಅಂದ್ರ ಪಲಂಗ ಬೇಕತ್ತ ಬಂದಿ ಏನ್ರಿ ಮಾಡ್ರಿ ಒಂದ್ 10-11 ಸಾವಿರದಾಗ ಮಾಡ್ಲಕ್ ಆಗುದಿಲ್ರಿ ಆಳ ದೀಪ ಐತು ತಡಿಯಂಗಿಲ್ಲ ಅಂದ್ರಾಗ ನೀನ್ ಹೆಂಡ್ತಿನ್ ನೋಡಿದ್ರೆ ಜರ ಒದ್ದಾಡಂಗ್ ಕಾಣ್ತಾಳ ಒದ್ದಾಡ್ತಾಳ್ರಿ ಬಾಳ ನನಗೂ ಅನಿಸದ ಯಾವಾಗ ಕೆಬ್ಬಣ ಕಾಟ ಕುಡಿ ಆಗ್ಯದ ಬೇಡ ಕಟ್ಗಿದ ಮಾಡಿಸ್ ಚಲೋ ಅದು 15,000 ರೂಪಾಯಿ ಮಾಡಿಸು ಅವಾಗಾರ ಗಟ್ಟಿ ಉಳಿತದ ನೋಡುನಂತ ಅಲ್ಲ ಮಾರ ಇವ ಕಾಟದ ಅಳತಿ ತೊಳತಾನೋ ಏನ್ ನನ್ನ ಅಳತಿ ತೊಳಕತ್ತಾನ ಮಾತು ನಿನ್ ಜೊತೆ ಮಾತಾಡಕತ್ತಾನ ಕಣ್ಣೆಲ್ಲ ನನ್ನ ನೋಡಕತ್ತಾನ ಹೆಂಗ್ ಮಾಡೋದು ಹೇಳ್ದೆ ನಿನಗೆ ಬಡ್ಕೊಂಡೆ ಬ್ಯಾಡ ಅಂತ ಹೇಳಿ ಅದಕ್ಕೆ ರೆಡಿಮೇಡ್ ತೊಗೊಂಡ್ ನಡಿ ಹೋಗುನು ಇಲ್ಲ ನಾನು ಕಟ್ಟಿಗೆದ ಬೇಕು ಎತ್ತಗರ ನೋಡ್ಲಿ ಎತ್ತಗರ ಮಾತಾಡ್ಲಿ ನನಗ್ ಗೊತ್ತಿಲ್ಲ ದಿಪ್ಪಂದ ಬೇಕು 15,000 ರೂಪಾಯಿದ ಬೇಕು ನನಗ್
ಏನ ಹಟ್ಟು ಮರಿ ಹೆಣ್ಣದೇ ನೀ ನನಗ್ ಬೇಕಂದ್ರ ಬೇಕು, ನೀ ಹೇಳ್ಕೊಡತ ನಾ ಬರೋದಿಲ್ಲ, ಇಲ್ಲೇ ಕುಂತ ಬಿಡ್ತ ನೋಡ್ ಮತ್ ನಾನು. ಇರು ಇರು ಇಲ್ಲೇ ಇರು, ನಮ್ಮ ಕಟ್ಟಿಗೆ ಅಡ್ಡದಾಗ ಇರು. ಈಗ ಇಲ್ಲಿ ರೂಮ್ ಐತ್ ನೋಡು, ಬೇಕಾದಂಗ ನಿನ್ಗೆ ವ್ಯವಸ್ಥೆ ಮಾಡ್ತೇನಿ. ಪಲಂಗ ಇಲ್ಲೇ ಹಾಕ್ತಾರ ಅವ್ರ ತಂದ ಮನ್ಯಾಂದ. ಏನ್ ಇಲ್ಲೇ ಇರ್ಲಿಯೋ ಪಲ್ಲಂಗ ಮಾಡಿಸ್ತೀಯೋ? ಇಲ್ಲ ಹೇಳೋದು ಬರೋಬರಿ. ನೋಡು ಎಂತ ಚಂದ ಹೇಳಕತ್ತಾಳ, ಕರೆ ಹೇಳ್ತೀನಿ ಭಯಪ್ಪ. ನಮ್ ಮನ್ಯಾಗ ಸಿಕ್ಕಂಗ ಬಿದ್ದವು ಕಾಟ, ಒಬ್ರು ಮಕ್ಕಳವ್ರ ದಿಕ್ಕಿಲ್ಲ. ನೀನಾರು ಬಂದ್ ಮಕ್ಕೋ ಬಾಯಿ. ಹೆಂಗ ಹೇಳ ನೋಡ, ವಿಚಾರ ಮಾಡ. ಏನ್ ನಿನಗ ಒಬ್ಬಗ ಮನಗಿಸಿ ಅವ್ರ ಹೋಗ್ತಾರ ತಿಳಿದೆ ನೀ ಎಲ್ರಿ? ಸಿಕ್ಕಾಪಟ್ಟಿ ಪಲಂಗ ಬಿದ್ದಾವತ್ತ ನಾವ ಮನ್ಯಾಗ. ನಿನ್ನೊಂದ್ ಪಲಂಗ ಮ್ಯಾಗ ಅವ ಒಂದ್ ಪಲಂಗ ಮ್ಯಾಲ ನೀನ್ ಕಾಯ್ಕೋತ ಮಕ್ಕಳ ಅವ. ನೀ ಏನ ಮಾತಾಡೋ ಅರ್ಥ ತಿಳಿತದ ಇಲ್ಲಿ ನಿನಗ? ನೀನ ಮಾತಾಡ. ಸುಮ್ಕೊಂಡ್ರಿ ಕಡೆ ಬಾನಿ. ಮಾಲಕ್ರ ಅಕ್ಕಿದು ಬಾಳ ಹಠ ಆದ್ರಿ. ಈಗ ಸದ್ ಏನಾರ ನಾವ್ ಪಲಂಗ ಆರ್ಡರ್ ಕೊಟ್ಟು ಹೋಗ್ಲಿಲ್ಲ ಅಂದ್ರ ನನ್ನ ಮನ್ಯಾಗ ಮುಂದ್ ಕುಂದ್ರಸ್ಕೊಂಡ್ ಹೊಡಿತಾಳಕಿ ನಾನು. ಹೌದಾ? ಬಾಳ ಅನಾಹುತ ಹೆಣ್ಮಗಳದಾಳ್ರಿ. ಆಯ್ತು ಆಯ್ತು ಆಯ್ತು. ಅದಕ್ಕ 15,000 ಅಂದ್ರಲ್ಲ, ಅದನ್ನೇ ಒಂದ್ ಸ್ವಲ್ಪ ಕಡಿಮೆ ಮಾಡಿ 1,000 ರೂಪಾಯಿ ಕಮ್ಮಿ ಕೊಡು. 15,000 ರೂಪಾಯಿ ಬೇಕು ನನಗೆ. ಅದನ್ನೇ ಮಾಡಿ ಕೊಡ್ತಾರ. ರೇಟ್ ಮಾತಾಡ್ಲೇ ಬೇಡ. ಮಾತಾಡ್ ಮಾತಾಡ್. ಅವ್ರ 15 ಅಂದ್ರ 15 ಕೊಟ್ಟು ಬಿಡ್ತೇನೆ. ಇಲ್ಲ ಮಾತಾಡ್ ಮಾತಾಡ್. ಟಿಪ್ ಇರ್ಬೇಕಾ ಮತ್ತ? ನೀನೇ ಮುಂದ್ ಕುಂದ್ರಾಕತ್ತಿ, ಅವ್ರ ಪಳಿ ಹಾಕೋ ಮುಂದ ದಿಪ್ ಅನ್ನು ನೀನೇ ಕೂತ್ ಪಳಿ ಹಾಕಸಿ ತೊಗೊಂಬರಾಕತ್ತಿ ಅತ್ತ. ಅದ್ರಾಗ ಒಂದ್ ಸ್ವಲ್ಪ ಏನ್ರಿ ಬಿಟ್ಟು ಅಲ್ಲ ನಿನ್ ಹೆಂಡತಿ ಮಕ್ಕ ನೋಡಿ 1,000 ರೂಪಾಯಿ ಕಮ್ಮಿ ಮಾಡ್ತೀನಿ. ಏನ್ ಚಿಂತೆ ಮಾಡ್ಬೇಡ. ಎಲ್ಲದಿ ಬಾ. ಬರೇ 1,000 ರೂಪಾಯಿ ಕಡಿಮೆ ಮಾಡ್ತಾರತ್ತ. ಇರ್ಲಿ ಬಿಡ, ಚಲೋ ಮಾಡ್ತಾರ. ನಾ ಏನ್ ಹೇಳತ್ತೀನಿ, ನನಗ್ ತಿಂಗಳ ಇರೋದೇ 10,000 ರೂಪಾಯಿ ಪಗಾರ. ಇನ್ನು 4,000 ಎಲ್ಲಿ ತರ್ತಿ ಮ್ಯಾಗಿನು? ಅದೇನಾರ ಮಾಡಿ, ನನಗ್ ಗೊತ್ತಿಲ್ಲ, ನನಗಂತೂ ಅದ ಬೇಕು ನೋಡಿ. ಯಾಕೆ ಗುದ್ದಾಡಕತ್ತೀರಿ? ಮತ್ತೇನ್ ಕಂಬಿತ್ತು? ಏನಿಲ್ರಿ, ನಾವು ತಿಂಗಳಿಗೆ ದುಡಿಯೋದೇ 10,000 ರೂಪಾಯಿ ರೀ. ನೀವು 14,000 ಅಂದ್ರೆ 4,000 ರೂಪಾಯಿ ಎಲ್ಲಿ ಆಕಿ ತಂದು ಕೊಡ್ತಾಳ ಮುಂದೊಲ್ ತಿಂಗಳ ಪಗಾರಕ್ಕ? ಎಲ್ಲಿ ತಂದು ಕೊಡ್ತಾಳೆ? ದಗದ್ ಹೋಗ್ತಾಳೇನ್ರಿ ಆಕಿ? ಹಂಗಲ್ಲ, ನೀ ಆಕಿ ಕೈಯಾಗ ಕೊಡ್ತೀಯ, ಆಕಿ ನನ್ ಕೈ ತಂದು ಕೊಡ್ತಾಳ. ಯಾಕಂದ್ರೆ ನಿಂದು ಪಲ್ಲಂಗನ ಬ್ಯಾರೆ ಬೇರೆ ಅದಾವ ಅಂದಂಗ, ಮತ್ ವ್ಯವಹಾರಕ್ಕೂ ಬ್ಯಾರೆ ಬೇರೆ ಇರ್ಬೇಕಲ್ಲ. ಅಂದ್ರ 4,000 ಉದ್ರಿ ನಿಂದಿರ್ತೀರ ನಂಗ. ಅದು ಪಲ್ಲಂಗ ಅಂತ ನೋಡ, ಅವ್ರದು ಅಳತಿ ತಗೋ ಹಾಕಿದ ಅಳತಿ. ಬಿಡ್ರಿ, ಏನ್ ಮಾತಾಡ್ಲತ್ತೀರಿ? ಏನಾಯ್ತು? ಅಕ್ಕಿ ಅಳತಿ ಒಂದ್ ಪಲಂಗ ಮಾಡ್ತೀರಿ ನೀವು? ಹಂಗಲ್ಲ, ನಮ್ ಅಳತಿ ಒಂದ್ ಮಾಡಕ್ ಬರುದಿಲ್ಲ. ಬರುತ್ತ ಮರ ಏನ ಮಾತಾಡಪ್ಪ? ಏನ್ ನೀವ ಮಾತಾಡ್ರಿ? ಏನ್ರಿ ಕೂದ್ರಿ ಅದೇ ಅಳತಿ ಹೇಳ್ತಾರಲ್ಲ, ಒಂದ್ ಮಾಡೋನು ಹೆಣ್ಮಗಳು ಸಹಜರ ಮಾಡೋನು, ಇವ್ನು ಸಹಜರ ಮಾಡೋನು. ನೋಡಿ ಯಾರು ಅಳತಿ ಮಾಡ್ತಿ? ಏನ್ ಟೇಪ್ ಅದ ಎಲ್ಲ ಇಟ್ರಿ? ಏನ ಎಲ್ಲ ಇಟ್ಟಿವಿ. ಅಲೋ ಅಡ್ಡ ಅದ, ಫರ್ನಿಚರ್ ಕೆಲಸ ಮಾಡದವ, ಟೇಪ್ ಇಂದ ಹೆಂಗ ಅಲ್ರಿ? ಹೆಂಗ ನೀವ್ ಕೆಲಸ ಮಾಡ್ತೀರಿ? ಬರೇ ಮನುಷ್ಯಾಗ ನೋಡಿದ್ರ ಗೊತ್ತಾಗ್ಬೇಕಿ. ನೋಡಿದ್ರ ಸೈಜ್ ಹೇಳ್ತೀವಿ, 32, 18, 48 ಅಂತ. ಮತ್ ಇವ್ರು ಅಳತಿ ತಗೋತಾರ ಅಂದ್ರೆ ಹೆಂಗ ಐತಿಲ್ಲ ಅದಕ್ಕೆ? ವಿಚಾರ ಮಾಡ್ಬೇಡ್ರಿ, ದುಡ್ಡಿನ ಸಲ ನಮ್ ಸಾವುಕಾರ್ರಿ ಬಡವ್ರದು ಬಿದ್ದು ಸಾಯ್ತಾರ್ರಿ. ನಿಂಬಲ್ಲಿ ದುಡ್ಡಿಲ್ಲಲ್ಲ, ಪಲ್ಲಂಗ್ ಒಯ್ರಿ, ವರ್ಷಾನ್ಗಟ್ಲೆ ಮಲ್ಕೋರಿ, ಆಮೇಲೆ ದುಡ್ಡು ಕೊಡ್ರಿ. ಓಯ್ ಕೆಲಸ ಮಾಡು, ಊರ ನಮ್ಮ ಮನಿನ ಅವ್ರ ಹೆಸರಲ್ಲಿ ಹಚ್ಚಿಬಿಡು. ಒಳಗಿದ್ದು ಪಲ್ಲಂಗ ಗಿಲ್ಲಂಗ ಎಲ್ಲಾ ಕೊಟ್ಟು ಬಿಡು, ಹೊಯ್ಕೊಂತ ಹೋಗ್ತೀನಿ. ಹೌದಾ? ರೊಕ್ಕ ಕೊಡ್ತೇವೆ ಹೇಳ್ರಿ. ನೀವು ಪಾಪ ಅವ್ರಿಗೆ ಅವ್ರ ಮ್ಯಾಗ ಸಿಟ್ಟಿಗೆ ಬರ್ತೀರಿ? ನೋಡಿ ಅವ್ನು ಪಲ್ಲಂಗ ಪುಗಿಸತಿ ಕೊಡಾಕ ಹೊಂಟಾನ. ಆಕೆ ನಾನು ಹೇಳ್ತೇನೆ. ಏನ್ರಿ ನೀವು ನಿಮ್ ತಿಂದಾಗ ನಾನು ಹೆಂಡತಿಗೆ ಯಾಕೆ ನೀವು ತೊಗೊಂಡ್ ಗಂಟು ಬೀಳತ್ತೀರಿ? ತಪ್ಪು ತಿಳ್ಕೊಬೇಡ, ಅವ್ರು ಹೆಣ್ಮಕ್ಳು ತೀರ್ಕೊಂಡು ಬರಬೇಡ ಹೇಳಿ. ಪಲ್ಲಂಗ ಮಾಡ್ಸಕ್ ಬಂದೇನೆ, ಹೆಂಡತಿ ಮಾಡಕ್ ಬಂದಿಯ ನೀನ? ಏನಮ್ಮ ಯಾಕಮ್ಮ ಸಿಟ್ಟಿ ಹೇಳ್ತಿ? ನೀನ್ ನಿಮ್ ಸಾವುಕಾರ ಏನೇನೆಲ್ಲ ಮಾತಾಡ್ತಾರಲ್ಲ ನೀನ. ಅಂದ್ರ ಅವ್ರ ಹೆಣ್ ಸತ್ತು ಬಹಳ ದಿನ ಆಗ್ಯದ, ಮನ್ಯಾಗ 4-5 ಪಲಂಗ್ ಖಾಲಿ ನಿಂತಾವ, ನೆನಪಾಗಿ ಅಂತಿರು. ನಾ ರಾಂಡಿ ಮುಂಡೆ ಅದೀನಿ, ತ್ರಾಸ ಆಗುತ್ತವ. ಅದು ಕೇಳಿದೆ ಅಲ್ಲೇ ಕೂತ್ ಮಾತಾಡ್ರಿ ನೀವು. ನೀ ಏನು ಆನಿನ ಹೋಲ್ ಬಿಡ್ರಿ, ಅವ್ರ ಪಾಪ ದುಃಖನ್ಯಾಗ ಅದಾರ. ಇದು ನೀ ಯಾಕೆ ಕಳ್ತೀವೋ ಮರ? ಇಲ್ಲ ನಾನು ಅಳಸ್ಲಾಕ್ ಬಂದಾಳ ಇಲ್ಲಿಕ್ಕಿ. ಈ ಪಲಂಗ ಎಷ್ಟು ದಿನ ಬಿಟ್ಟು ಕೊಡ್ತೀರಿ ಹೇಳಿ? ಅದಕ್ಕೇನು ಗೊತ್ತದ್ರಿ, ಕೆಲಸ ಮಾಡೋರು ನಾವು. ಅದಕ್ಕೇನು ಬಾಳ ದಿನ ಆಗ್ತಾರ, 1.5 ತಿಂಗಳ ಕೊಟ್ಟು ಬಿಡ್ತೀನಿ ತಗೋ. 1.5 ತಿಂಗಳನ ನನ್ ಪಲ್ಲಂಗ್ ಬೇಕಂದ್ರೆ ಬೇಕಾ? ನೀ ಎಲ್ಲಿ ನೆಲದ ಮೇಲೆ ಮಕ್ಕೊಂಡಿ? 1.5 ತಿಂಗಳ ತನ ಈಸ್ ದಿನಾರ ಎಲ್ಲಿ ಮಕ್ಕೊಂಡಿ? ಯಾಕೆ ಗುದ್ದಾಡ್ತೀರಿ? ಇಲ್ರಿ, ನಾನು ಅಲ್ಲೇ ಬಾಜುನೇ ಮಕ್ಕೊಂಡಿರ್ತೀನಿ. ಪಲಂಗ ಮಾಡಿ ನಾನು ಮ್ಯಾಲೆ ಮಕ್ಕೋತಾಳಿಕಿ. ತಪ್ಪವ ಹಂಗೆಲ್ಲ ಮಕ್ಕೋಬಾರ್ದು. ಬಾ, ನಮ್ಮ ಮನ್ಯಾಗ ಪಲ್ಲಂಗ ಅದಾವು,
ಅದ್ರಾಗ ಮುಗಿಸ್ಕೊಂಡ್ ಬರಾಕಂತ ಮಕ್ಕೊಂಡು ನಿಮ್ಮನೆಗೆ ಯಾಕ್ರಿ ಅದನ್ನ ನಿಮ್ದು ನಮ್ಮ ಮನೆಗ್ ಕಳಿಸ್ಬಿಡ್ರಲ್ಲ. ಕಳ್ಸಾಕ್ ಬರ್ಲಾರ್ದಂಗ ಆಗ್ಯದವ. ಯಾಕ್ರಿ ಗೂಟ ಜಡದು ಬಂದೋಬಸ್ತ್ ಹಾಕಿ ಕುಂದುರ್ಸಿ ನಾವು ಪಲ್ಲಂಗ್ರಿ ಅಳಗಾಡಬಾರ್ದ ಅಂತ ಹೇಳಿ ಕಿತ್ತಬಾರ್ದು ಅಳಗಾಡಬಾರ್ದು. ನೋಡು ಅವ್ರ 1.5 ತಿಂಗಳ ಅತ್ತಾರ ಅಲ್ರಿ ಅಟ್ರೊಳಗೆ ಕೊಟ್ರ ಬಾಳ ಚಲೋ ಆಕತ್ರಿ. ಇಲ್ಲ ಕಿರಿಕಿರಿ ಬಾಳ ಮಾಡ್ತಾಳ್ರಿ ಆಕಿ. ತಮ್ಮ ಕೆಲಸ ಬಾಳ ಆತ. 1 ತಿಂಗಳಾರ ಕೊಡ್ರೋ ಟೈಮ್. 1 ತಿಂಗಳ ಹೆಂಗ್ರಿ ಒದ್ದಾಡ ಅಲ್ಲೇ ನೆಲದ ಮ್ಯಾಗ? ಒಂದ್ 15 ದಿವಸ ಕೊಡ ಅಂತ ಹೇಳಿ 15 ದಿವಸದಾಗ ಬೇಕತ್ತಾರ್ರಿ. ಹೆಂಗ್ ಮಾಡೋಣ್ರಿ? ಅಲ್ಲಿ 15 ದಿನ ಅಂತ ಮಾತು ಕೊಡ್ತೀಯಲ್ಲೇ 2 ತಿಂಗಳಾದ್ರೂ ಆಗಿಲ್ಲ ನನಗ. ಆಗಿಲ್ಲ ಅಂದ್ರೆ ನಮಗೂ ಆಗಲ್ಲ ಆಗುತ್ತೆ ಬಿಟ್ಟು ನೋಡ್ರಿ ವ್ಯವಹಾರ ಬಗೆಹರಿಸ್ತೀನಿ. ನನಗ್ ಗೊತ್ತೈತಿ ನೀ ಹಗರಿ ಬೀಜ ಉರುದ್ ಬೀಜ. ಸುಮ್ಮಿರ್ರಿ ಪಾಲಕರು ಹಲ್ಕಟ್ಟದಾರ ಅಂತ ಗೊತ್ತಾಗ್ಬಾರ್ದು. ಹೌದಲ್ಲ? ಹೋಗ್ತದಾರ ಕಲೀರಿ. ಹೋಗ್ತಾ ಹೆಂಗಿರ್ತದಲ್ಲ ಅದು ಕರ್ಮದ ಬಾಯಿ ಬಚ್ಕೊಂಡು ಕುಂದ್ರಿ. ಅಪ್ಪಲ್ಲಂಗ ರೆಡಿ ಆಗಿಂದ ನಮ್ ಸಾವುಕಾರ ಫೋನ್ ಮಾಡ್ತಾರ. ಊದಿನಕಾಯಿ ತೆಂಗಿನಕಾಯಿ ತಂದು ಬಿಡ್ರಿ. ಪೂಜೆ ಮಾಡಾಕತ್ತ ಏನ್ ಪಲಂಗ ಪೂಜೆ ಮಾಡಾಕತ್ತ. ಇಲ್ಲ ನಾವ್ ಹಾಸಿಗೆನು ಈ ಕಡೆ ತರ್ತಿದೀವಲ್ರಿ. ಒಂದ್ ಕೆಲಸ ಮಾಡು, ಒಂದಿಷ್ಟು ಹಾರ, 4 ಮಂದಿ ಹಲಿಗೆಯವ್ರನ್ನ ಎಲ್ಲಾರು ಕರ್ಕೊಂಡ ಬಂದ್ಬಿಡ್ರಿ. ಅವ್ರೆಲ್ಲ ಎದಕ್ಕ ನಾ ಸತ್ತಿನ ಅಂತೇಳಿ ಪೂಜೆ ಮಾಡಿ ಇದನ್ನೆಲ್ಲ ತಗೊಂಡು ಪುರುಷತೆ ಪಲ್ಲಂಗ ಒಯ್ದು ಬಿಡು. ಯಾವ್ರೇ ಪಲ್ಲಂಗ ಮಾಡಿಸ್ಕೊಳಕ್ ಬಂದಿರ? ಅದಕ್ಕಾರ ಬಂದಿರ? ಮತ್ ಅವ್ರೇ ಹೇಳ್ತಾರಲ್ರಿ ಕಾಯಿ ಊದಿನ ಕಡ್ಡಿ ತೊಗೊಂಬ. ಇವನ್ ಯಾವ್ಲೇ ಇವ ಇನ್ನವ್ನ ಅವ್ರ ಮನ್ಯಾಗ ಪೂಜೆ ಮಾಡ್ಕೊಳ್ಳಿ, ನಮ್ ಮನ್ಯಾಗ ಯಾಕ ಸೋಮಿರ? ಹಂಗಲ್ರಿ, ಆ ಪಲ್ಲಂಗ್ ತಗೊಂಡ್ ಹೋಗ್ಬೇಕಂದ್ರ ಪೂಜೆ ಮಾಡಿ ತೆಂಗಿನಕಾಯಿ ಹೊಡ್ದು ಹೊತ್ಕೊಂಡ್ ಹೋಗಲಕ್ಕ. ಸೋಮಲೆ ಅವ್ರದ್ದು ಏನಾರ ಆಗ್ಲಿ. ಹೋಗ್ರಿ 15 ದಿನ ಬಿಟ್ಟು ಬರ್ತೇವು, ರೆಡಿ ಮಾಡ್ರಿ. ಆಕಿನ್ ಕಳಿಸು. ನೀ ಕೆಲ್ಸಕ್ ಹೋದ್ರನು ಹೆಣ್ಮಗಳಿಗೆ 1 ದಿವಸ ಒಮ್ಮರಿ ಕಳ್ಸಲ್ಲ. ಎದಕ್ರಿ? ಆಗ್ಯದ ಇಲ್ಲ ನೋಡಕ ಬರ್ತಿ. ನಿಂದ ಮತ್ತ ಈಗ ಪಲಂಗ ಮೇಲೆ ಬೀಳುದೈತಿ, ಮತ್ ನೀ ಮನ್ಯಾಗ ಹಂಗಲ್ಲ. ಡಿಸೈನ್ ಹೆಂಗ್ ಮಾಡ್ಯಾರ ಹೆಂಗಿಲ್ಲ ಅಂತ ಆಗಾಗ ಬಂದು ನೋಡ್ಕೊಂಡು ನಾನ ತಿದ್ದುತ್ತೀನಿ ಡಿಸೈನ್. ಹೇಳ್ರಿ ನೀವೇನ್ ತಿದ್ದುದ್ ಬೇಡ, ಇವ್ರೆ ಮಾಡ್ತೀನಿ ಅಂದಾರ. ನನಗ ಡಿಸೈನ್ ಬರಲ್ಲ. ಡಿಸೈನ್ ಮಾಡೋರು ನಮ್ ಸಾವ್ಕಾರ ಅವ್ರೇ ಮಾಡ್ತಾರ್ರಿ. ಎತ್ತಿದಗಾಯ ಡಿಸೈನ್ದಾಗ. ಹಾ ರೀ, ನೀವ್ ಹೆಂಗ್ ಹೇಳ್ತೀರಿ ಹೆಂಗ್ ಡಿಸೈನ್ ಮಾಡ್ತೀರಿ. ಇಲ್ಲ ನಿಮ್ ಮನ್ಸಿಗೆ ಹೆಂಗ್ ಬರ್ತೈತಿ ಹಂಗ್ ಮಾಡ್ರಿ. 4 ಮಂದಿ ನೋಡಂಗ ಮಾಡ್ರಿ. ಅವ್ ಮತ್ತ ಅವ್ ಪಳಿ ಸರ್ದಾಡಬಾರ್ದು ನೋಡ್ರಿ. ಹಿಂಗ್ಯಾಕ್ರಿ ಬ್ಯಾಸತ್ರ ಏನ್ರು ಅಲ್ಲಂಗೆ ಹಂಗ ಮಾಡ್ತಾರ ಅವ್ರು. ಹಾ ರೀ, ನೀವ್ ಒಬ್ಬನೇ ಅಲ್ಲ, ಊರ್ ಮಂದಿನ ಮಕ್ಕಳಲ್ಲ ಅಲ್ಲ, ಅಷ್ಟು ಬಂದೋಬಸ್ತ್ ಇರ್ತದ ಅಂತ ಹೇಳ್ದೆ. ಏನ್ ಮಾತಾಡ್ತೀರಿ? ಏಯ್ ನಡಿ ಪಲಂಗ ಮೇಲೆ ಮಕ್ಕಳಕ್ಕಿಕ್ಕಿ. ಒಂದ್ 15 ದಿವಸದಾಗ ದೌಡ್ ಕಳಿಸ್ಬಿಡ್ರಿ. ಕಳಿಸ್ತಾರ. ಅಲ್ಲಲ್ಲಿ ಇವ್ರು ಗಂಡ ಹೆಣ್ತಿ ಅಂತಾರ. ಒಂದ ಪಲ್ಲಂಗದ ಮೇಲೆ ಮಲ್ಕೊಳ್ಳೋದು ಬಿಟ್ಟು ಹೆಣ್ತಿ ಮ್ಯಾಗ ಗಂಡ ತೆಳಗ ಅಂತಿದಿ. ಹಂಗಲೇ ಇದು ಪದ್ಧತಿ. ಏಪ ಹೆಂಗ್ ಯಾಕೆ ಮಕ್ಕಳಲ್ಲ ಬಿಡ್ರಿ. 4 ಬಟ್ಟೆ ಎತ್ತರ ಮಾಡಿ ಕೊಡೋನಲ್ಲ, ಅದಕ್ಕೇನದ? ಎತ್ತರ ಮಾಡಿದಾಗ ಅವಾರ ಅಲ್ಲಿ ಬೀಳ್ತಾನ. ಸಾವ್ಕಾರ ಆ ಹೆಣ್ಮಗಳಿಗೆ ಹೇಳಿನಿ, ದಿವ್ಸ ಒಂದ್ ಟೈಮ್ ಬಂದ್ ಪಲ್ಲಂಗ ನೋಡವ ಡಿಸೈನ್ ಹೆಂಗ್ ಆಗ್ಯಾವ ಅಂತೇಳಿ. ನಾ ಊಟಕ್ ಹೋಗಿನಲ್ರಿ, ಅವಾಗ ಟೈಮಿಂಗ್ ಕೊಡ್ರಿ. ಅವಾಗ ನಾ ಡಿಸೈನ್ ತೋರಿಸ್. ಸಾವ್ಕಾರ ನಾ ಊಟಕ್ ಹೋಗಲ್ರಿ. ನಡಿ. ಇಂಥವ್ ತಿಂಗಳದಾಗ 3 ಗಿರಾಕಿ ಬಂದ್ರ ನನ್ನ ಅಡ್ಡೆ ಹಿಡಿಯೋರ ಯಾರಿಲ್ಲ ಅಂತಿನ್ನ. ತಾಳಿಕೋಟಿಗೆ ದೊಡ್ಡ ಹೆಸರು ನೋಡಿದಿಲ್ಲ, ಶ್ರೀ ಶಿವಭವಾನಿ ಸಾಮಿಲ್ ಅಂತೇಳಿ. ಊರ್ ತುಂಬಾ ಮೆರಿಬೇಕು ನಮ್ದು.